ಯುದ್ಧ ನಿಲ್ಲಿಸೋಕೆ ಭಾರತದ ನೆರವು ಕೋರಿದ್ದೆ ಹೆಜ್ಬುಲ್ಲಾ ಉಗ್ರ ಸಂಘಟನೆ. ಲೆಬನಾನ್ನಲ್ಲಿ ಹೆಜ್ಬುಲ್ಲಾ ಉಗ್ರ ಸಂಘಟನೆ ಮೇಲೆ ಇಸ್ರೇಲ್ ಭೀಕರ ದಾಳಿ ನಡೆಸಿದೆ. ಇರಾನ್ ಬೆಂಬಲಿತ ಉಗ್ರ ಸಂಘಟನೆ ಹೆಜ್ಬುಲ್ಲಾದಿಂದ ಇದೀಗ ಭಾರತಕ್ಕೆ ಒಂದು ರಿಕ್ವೆಸ್ಟ್. ಅಂತಾರಾಷ್ಟ್ರೀಯ ಸಮುದಾಯ ಮತ್ತು ಭಾರತ ಯುದ್ಧದಲ್ಲಿ ಮಧ್ಯಪ್ರವೇಶ ಮಾಡಬೇಕು. ಹೆಜ್ಬುಲ್ಲಾ ಸಂಸದೀಯ ಸಮಿತಿ ಮುಖ್ಯಸ್ಥ ಇಬ್ರಾಹಿಂ ಮುಜಾವಿಯಿಂದ ಈ ರೀತಿಯ ಒಂದು ರಿಕ್ವೆಸ್ಟ್ ಬಂದಿದೆ. ಲೆಬನಾನ್ ದೇಶದಲ್ಲಿ ರಾಜಕೀಯ ಪಕ್ಷವನ್ನು ಹೆಜ್ಬುಲ್ಲಾ ಹೊಂದಿದೆ, ಆದರೆ ಆ ಉಗ್ರ ಸಂಘಟನೆ ಪೊಲಿಟಿಕಲ್ ಪಾರ್ಟಿಯ ಪವರ್ ಕೂಡ ಹೊಂದಿದೆ. ಅದು ಇಸ್ರೇಲ್ ಇರಾನ್ ನಡುವಿನ ಯುದ್ಧದಲ್ಲಿ ಇರಾನ್ ಪರ ಹೆಜ್ಬುಲ್ಲಾ ಹೋರಾಟ ನಡೆಸ್ತಾ ಇದೆ. ಇದೇ ಕಾರಣದಿಂದ ಹೆಜ್ಬುಲ್ಲಾ ಉಗ್ರ ಸಂಘಟನೆ ಮೇಲೆ ಇಸ್ರೇಲ್ ಅಟ್ಯಾಕ್ ಮಾಡ್ತು, ತೀವ್ರ ಪ್ರಮಾಣದ ನಷ್ಟ ಉಂಟಾಗಿದೆ. ಈಗ ಅವ್ರು ಏನ್ ಕೇಳ್ತಾ ಇದ್ದಾರೆ ಅಂದ್ರೆ ಭಾರತದ ನೆರವನ್ನ ಕೇಳ್ತಾ ಇದ್ದಾರೆ. ನೇರವಾಗಿ ಭಾರತ ಮಧ್ಯಸ್ಥಿಕೆ ವಹಿಸಬೇಕು ಅಂತ. ಓಕೆ, ಇದನ್ನ ಭಾರತ ಹೇಗೆ ಕನ್ಸಿಡರ್ ಮಾಡುತ್ತೆ ಅನ್ನುವಂಥದ್ದು ಪ್ರಶ್ನೆ ನಂಬರ್ 1. ನಂಬರ್ 2, ಎಸ್, ನಾವು ಶಾಂತಿ ಮಂತ್ರವನ್ನ ಯಾವಾಗಲೂ ಕೂಡ ಜಪಿಸ್ತೀವಿ. ನಾವು ಯುದ್ಧಕ್ಕೆ ಆಸ್ಪದವನ್ನ ಮಾಡ್ಕೊಡೋದಿಲ್ಲ ಅಂಡ್ ಅದಕ್ಕೆ ಪ್ರೋತ್ಸಾಹ ಕೂಡ ಕೊಡುವಂತಹ ದೇಶ ನಮ್ಮದಲ್ಲ. ಆದರೂ ತೀವ್ರತರನಾದ ನಾಗರಿಕ ಸಮುದಾಯದ ಮೇಲೆ ಅಥವಾ ನಾಗರಿಕ ಪ್ರದೇಶಗಳ ಮೇಲೆ ಪೆಟ್ಟಾಗ್ತಾ ಇದೆ ಅಂದಾಗ ಭಾರತವು ಮಧ್ಯಪ್ರವೇಶ ಮಾಡಬೇಕಾಗತ್ತೆ. ಬಟ್ ಇಲ್ಲಿ ಒಂದು ಉಗ್ರ ಸಂಘಟನೆ ರಿಕ್ವೆಸ್ಟ್ ಮಾಡ್ತಾ ಇರೋದ್ರಿಂದ ಭಾರತ ಇದನ್ನ ಹೇಗೆ ಕನ್ಸಿಡರ್ ಮಾಡುತ್ತೆ ಅನ್ನುವಂಥದ್ದು ಬಹಳ ಪ್ರಮುಖ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಮತ್ತಷ್ಟು ಮಾಹಿತಿ ಜೊತೆಗೆ ವಿಶ್ಲೇಷಣೆಯನ್ನು ನನ್ನ ಕಲಿಗೆ ದಿಲೀಪ್ ನೀಡ್ತಾ ಹೋಗ್ತಾರೆ. ದಿಲೀಪ, ಇಲ್ಲಿ ಇರಾನ್ ಕೇಳ್ತಾ ಇಲ್ಲ ಮಧ್ಯಪ್ರವೇಶ ಮಾಡಿ ಅಂತ, ಅಥವಾ ಇಸ್ರೇಲ್ ಕೂಡ ಮಾತಾಡ್ತಾ ಇಲ್ಲ. ಇರಾನಿಗೆ ಸಪೋರ್ಟ್ ಮಾಡುವಂತಹ ಒಂದು ಟೆರರಿಸ್ಟ್ ಆರ್ಗನೈಸೇಷನ್ ಕೇಳ್ತಾ ಇದೆ. ಭಾರತ ಇದನ್ನ ಹೇಗೆ ಕನ್ಸಿಡರ್ ಮಾಡುತ್ತೆ? ವಿದ್ಯಾ, ಒಂದು ಲೆಬನಾನ್ನಲ್ಲಿರುವಂಥ ಹೆಜ್ಬುಲ್ಲಾ ಉಗ್ರ ಸಂಘಟನೆ ಏನಿದೆ ಅದು ಕೇವಲ ಉಗ್ರ ಸಂಘಟನೆ ಮಾತ್ರ ಅಲ್ಲ, ಜೊತೆಯಲ್ಲೇ ಅದು ಲೆಬನಾನ್ನಲ್ಲಿ ರಾಜಕೀಯವಾಗಿ ಸಕ್ರಿಯವಾಗಿದೆ, ರಾಜಕೀಯ ಪಕ್ಷವನ್ನು ಹೊಂದಿದೆ. ಈ ಪಕ್ಷದ ನಾಯಕರು ಮಾಡಿರುವಂಥ ಮನವಿ ಇದು, ಭಾರತ ಮತ್ತು ಅಂತಾರಾಷ್ಟ್ರೀಯ ಸಮುದಾಯ ಮಧ್ಯಪ್ರವೇಶ ಮಾಡಬೇಕು ಅಂತ. ಆದರೆ ಭಾರತದ ನಿಲುವು ಸ್ಪಷ್ಟ. ಏನಂದರೆ ಭಾರತ ಯಾವುದೇ ಒಂದು ಪಕ್ಷದ ಪರವಹಿಸಿ ಮಾತಾಡೋದಿಲ್ಲ. ಇಸ್ರೇಲ್ ಆಗಿರ್ಬೋದು ಅಥವಾ ಇರಾನ್ ಆಗಿರ್ಬೋದು, ಯಾವುದೇ ಒಂದು ದೇಶದ ಪರವಹಿಸಿ ಮಾತಾಡಲ್ಲ. ಎಲ್ಲ ಒಂದು ದೇಶಗಳು ಭಾರತಕ್ಕೆ ಸಮಾನವಾಗಿ ಭಾರತ ಪರಿಗಣಿಸುತ್ತೆ. ಈ ಹಿನ್ನೆಲೆಯಲ್ಲಿ ಒಂದು ವೇಳೆ ಏನಾದರೂ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಭಾರತಕ್ಕೆ ಸಂಧಾನದ ಒಂದು ಮಧ್ಯಸ್ಥಿಕೆ ಮಾಡುವಂತಹ ಒಂದು ಅವಕಾಶ ಸಿಕ್ಕಿದ್ರೆ ಆ ಸಂದರ್ಭದಲ್ಲಿ ಭಾರತ ಎಲ್ಲ ರೀತಿಯ ಯಾರ್ಯಾರು ಸದಸ್ಯರಿದ್ದಾರೆ ಮಾತುಕತೆಯಲ್ಲಿ ಪರ ವಿರೋಧ ಅಂತ ಯಾರು ನಿಂತಿದ್ದಾರೆ ಎಲ್ಲರನ್ನೂ ಸಮಾನವಾಗಿ ಕಂಡು ಸಮಾನ ವೇದಿಕೆಯಲ್ಲಿ ಅವರನ್ನು ಒಂದು ಮಾತುಕತೆಗೆ ಪರಿಗಣಿಸುವಂಥ ಕೆಲಸವನ್ನು ಭಾರತ ಮಾಡುತ್ತೆ. ಆದರೆ ಸದ್ಯದ ಮಟ್ಟಿಗೆ ವಿಶ್ವ ರಾಜಕಾರಣದಲ್ಲಿ ನಡೀತಿರೋವಂಥ ಘಟನಾವಳಿಗಳೇ ಬೇರೆ. ಏನಂದರೆ ಒಂದು ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ ಸಂಧಾನ ಮಾತುಕತೆ ನಡೆಯಲಿ ಅಂತ ಅಮೆರಿಕ ಬಯಸ್ತಾ ಇದೆ. ಯಾಕೆಂದರೆ ಪಾಕಿಸ್ತಾನ ತನ್ನ ಕೈಗೊಂಬೆಯಾಗಿ ತಾನು ಯಾವ ರೀತಿ ಸಂಧಾನದಲ್ಲಿ ಷರತ್ತುಗಳನ್ನು ವಿಧಿಸಬೇಕು, ಅದನ್ನು ತನ್ನ ಕಂಡೀಷನ್ಸ್ಗಳೇನಿದೆ ಅದಕ್ಕೆ ತಕ್ಕಂಗೆ ಇರಾನ್ಗೆ ಒತ್ತಡ ಇರೋ ರೀತಿ ಪಾಕಿಸ್ತಾನ ನಡೆದುಕೊಳ್ಳಿ ಅನ್ನೋ ಕಾರಣಕ್ಕೆ ಅಮೆರಿಕ ಪಾಕಿಸ್ತಾನವನ್ನು ಕೈಗೊಂಬೆಯಾಗಿ ಬಳಸ್ಕೊಂಡು ಸಂಧಾನಕ್ಕೆ ಮಧ್ಯಸ್ಥಿಕೆ ವಹಿಸ್ತಾ ಇದೆ. ಈ ನಡುವೆ ಇರಾನ್ಗೂ ಕೂಡ ಪಾಕಿಸ್ತಾನದ ಜೊತೆ 100% ಸಂಧಾನಕ್ಕೆ ಇರಾನ್ ಕೂಡ ಸಿದ್ಧ ಇಲ್ಲ. ಇನ್ನು ಇಸ್ರೇಲ್ ದೇಶವಂತೂ ಪಾಕಿಸ್ತಾನವನ್ನು ಒಂದು ರೀತಿಯಾದಂಥ ಶತ್ರುರಾಷ್ಟ್ರ ಅಂತಲೇ ಪರಿಗಣಿಸುತ್ತೆ. ಜೊತೆಗೆ ಪಾಕಿಸ್ತಾನ ಕೂಡ ಇಸ್ರೇಲ್ಗೆ ಮಾನ್ಯತೆಯನ್ನು ಕೊಡೋದಕ್ಕೂ ಕೂಡ ಇದುವರೆಗೂ ಮುಂದಾಗಿಲ್ಲ. ಇಂಥ ಸಂದರ್ಭದಲ್ಲಿ ಪಾಕಿಸ್ತಾನ ಸಾರಥ್ಯದಲ್ಲಿ ಒಂದೇನು ಮಧ್ಯಸ್ಥಿಕೆ ಸಂಧಾನ ನಡೀತಾ ಇದೆ, ಈ ಮಾತುಕತೆ ನಡೆಯೋದೇ ಡೌಟು ಅನ್ನೋ ಒಂದು ವಾತಾವರಣ ಕಂಡು ಬರ್ತಾ ಇದೆ. ಯಾಕೆಂದರೆ ಈಗಾಗಲೇ ಅಮೆರಿಕ ಕೂಡ ದೊಡ್ಡ ಮಟ್ಟದಲ್ಲಿ ಸೈನ್ಯವನ್ನು ಜಮಾವಣೆ ಮಾಡ್ತಾ ಇದೆ. ಇರಾನ್ ಕೂಡ ತಕ್ಕ ಪ್ರತ್ಯುತ್ತರ ಕೊಡೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊತಿದೆ. ಇಂಥ ಸಂದರ್ಭದಲ್ಲಿ ಭಾರತವನ್ನು ಎಳೆತರೋದಕ್ಕೆ ಹಲವು ದೇಶಗಳು ಈಗಾಗಲೇ ಪ್ರಸ್ತಾಪವನ್ನು ಇಟ್ಟಿದ್ದಾವೆ. ಜೊತೆಗೆ ಇದೀಗ ಹೌತಿ ಉಗ್ರ ಸಂಘಟನೆ ಒಂದು ಪ್ರಾಬಲ್ಯ ಮೆರೀತಿರೋ ಹೊತ್ತಲ್ಲಿ ಹೆಜ್ಬುಲ್ಲಾ ಉಗ್ರ ಸಂಘಟನೆ ಒಂದು ಹೊಸ ರೀತಿಯ ಪ್ರಸ್ತಾಪವನ್ನು ಇಡಕ್ಕೆ ಹೊರಟಿರೋದು ಇದೊಂದು ರೀತಿ ಒಂದು ಮಹತ್ವದ ಬೆಳವಣಿಗೆ ಅಂತಲೇ ಹೇಳ್ಬೋದು. ಆದರೆ ಇದಕ್ಕೆ ಭಾರತದ ವಿದೇಶಾಂಗ ಸಚಿವಾಲಯ ಯಾವ ರೀತಿ ಪ್ರತಿಕ್ರಿಯೆ ಕೊಡುತ್ತೆ ಅನ್ನೋದನ್ನ ನಾವು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ. ಥ್ಯಾಂಕ್ ಯು ದಿಲೀಪ ಡೀಟೇಲ್ಸ್ಗೆ.